ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಾನೂರು ರವಿ ಮಾತಾಡ್ತಾ ಇದ್ದೀನಿ, ರವಿ ಡ್ರೈವಿಂಗ್ ಸ್ಕೂಲ್ನಿಂದ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಅದೇನೆಂದರೆ ಹೈಪೋಥಿಕೇಶನ್ ಅಂತ. ನಿಮ್ಗೊಂದು ವಿಚಾರ ಗೊತ್ತಾ? ಇಡೀ ಇಂಡಿಯಾದಲ್ಲಿ ಒಂದು 70% ವೆಹಿಕಲ್ಸು ಬ್ಯಾಂಕ್ ಕಡೆಗೇನೆ ಇದ್ದೋಗ್ಬಿಟ್ಟಿದೆ. ಅಂದರೆ ಬ್ಯಾಂಕೇ ಅದನ್ನು ಓನ್ ಮಾಡುತ್ತೆ. ಬಿಕಾಸ್ ಏಕೆಂದರೆ ನೀವೊಂದು 20% ಡೌನ್ ಪೇಮೆಂಟ್ ಮಾಡ್ತೀರಾ, ಪ್ಲಸ್ 80% ಲೋನಲ್ಲಿ ಒಂದು ವೆಹಿಕಲ್ ತೊಗೊಳ್ತೀರಾ. 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಅಥವಾ ಯಾವುದೇ ಕಮರ್ಷಿಯಲ್ ವೆಹಿಕಲ್ಸ್ ಆಗಿರ್ಬೋದು, ಅಥವಾ ನಾನ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು. ಯಾವುದೇ ಒಂದು ವೆಹಿಕಲ್ ತೊಗೊಂಡಾಗ ನೀವು ಯಾವಾಗ ಲೋನ್ಗೆ ಅಂತ ಹೋಗ್ತಿರೋ ಅವಾಗ ಅದು ಗೌರ್ಮೆಂಟ್ ಬ್ಯಾಂಕ್ ಆಗಿರಲಿ, ಅಥವಾ ಪ್ರೈವೇಟ್ ಬ್ಯಾಂಕ್ ಆಗಿರಲಿ, ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರಲಿ, ಯಾವುದೇ ಬ್ಯಾಂಕ್ ಆಗಿರಲಿ, ಅವ್ರು ಈ 80% ಲೋನ್ ಏನು ಕೊಡ್ತಾರೆ, ಸೊ ಇದಕ್ಕೆ ಇಂಟ್ರೆಸ್ಟ್ ಅನ್ನೋದು ಇದ್ದೇ ಇರುತ್ತೆ, ಜೊತೆಗೆ EMI ಇರುತ್ತೆ. ಇದಾದ್ಮೇಲೆ ಇನ್ನೊಂದು ಆಪ್ಷನ್ ಇರುತ್ತೆ, ಏನಂದರೆ ಈ ವೆಹಿಕಲ್, ನೀವೊಂದು ಏನು ವೆಹಿಕಲ್ ತೊಗೊಂಡಿರ್ತೀರಾ ಆ ವೆಹಿಕಲ್ದು ಓನರ್ಶಿಪ್ಪಲ್ಲಿ 50% ಪಾಲು ಇವ್ರದ್ದಾಗಿರುತ್ತೆ, ಯಾರ್ದು? ಬ್ಯಾಂಕ್ನವ್ರದ್ದಾಗಿರುತ್ತೆ. ಸೊ ನೀವು ಒಂದು ವೇಳೆ ಈ ಲೋನ್ನ ಕ್ಲಿಯರ್ ಮಾಡ್ತೀರಾ, ಲಾಸ್ಟ್ EMI ಆಗಿರುತ್ತೆ. ಲಾಸ್ಟ್ EMI ಕ್ಲಿಯರ್ ಆದಮೇಲೆ ಏನಾಗುತ್ತೆ, ಒಂದು NOC ಅಂತ ಬರುತ್ತೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಪ್ಲಸ್ ಫಾರ್ಮ್ 35 2 ಬರುತ್ತೆ ನಿಮಗೆ. ಇದು ಬಂದ ಕೂಡಲೇ ಇದನ್ನ ಏನು ಮಾಡ್ತೀರಾ, ಲಾಕರಲ್ಲೋ ಅಥವಾ ಬೀರದಲ್ಲೋ ಎತ್ತಿಟ್ಬಿಟ್ಟು ಸೈಲೆಂಟ್ ಆಗಿಬಿಡ್ತೀರಾ. ನಂದು EMI ಕ್ಲಿಯರ್ ಆಯಿತು, ಇನ್ನು ವೆಹಿಕಲ್ ನಂದೇ ಅಂದ್ಕೊಂಡು ಸುಮ್ಮನೆ ಆಗ್ತೀರಾ. ಬಟ್ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂದರೆ, ಇದು ಯಾವಾಗ ಫಾರ್ಮ್ 35 ಮತ್ತು NOC ಏನಕ್ಕೆ ಕೊಡ್ತಾರೆ ಅಂದರೆ, ಇದನ್ನು RTOಗೆ ಸಬ್ಮಿಟ್ ಮಾಡೋದಕ್ಕೋಸ್ಕರ ಕೊಡ್ತಾರೆ. ಸೊ ದಟ್ RTO ವಿಸಿಟ್ ಮಾಡಿ ಈ ಹೈಪೋಥೆಟಿಕೇಶನ್ ಏನಾಗಿರುತ್ತೆ ಇದನ್ನ ನೀವು ರಿಮೂವಲ್ ಮಾಡಿಸ್ಕೋಬೇಕು. ಟರ್ಮಿನೇಷನ್ ಅಂತ ಕರಿತೀವಿ. ಈ ರಿಮೂವಲ್ ಮಾಡಿಸಿದಾಗಷ್ಟೇ ಈ ಒಂದು ಸ್ಮಾರ್ಟ್ ಕಾರ್ಡ್ ಏನಿರುತ್ತೆ, RC ಕಾರ್ಡ್ ಏನಿರುತ್ತೆ, ಇದು ಕಂಪ್ಲೀಟ್ ನಿಮ್ದಾಗಿರುತ್ತೆ. ಇಲ್ಲ ಅಂದರೆ ನೀವು ಕಂಪ್ಲೀಟ್ EMI ಪೇ ಮಾಡಿದ್ಮೇಲೆ, ಲೋನ್ ಕ್ಲಿಯರ್ ಆದ್ಮೇಲೆ ಈ ಒಂದು ಪ್ರೊಸೀಜರ್ ನೀವು ಮಾಡಲಿಲ್ಲ ಅಂದರೆ, ಈ HPT ಅಂತ ಏನು ಕರಿತೀವಿ, ಇದನ್ನ ಮಾಡಲಿಲ್ಲ ಅಂದರೆ ಒಂದು ಬ್ಯಾಂಕ್ದು ಓನರ್ಶಿಪ್ ವೆಹಿಕಲ್ ಮೇಲೆ ಖಂಡಿತ ಇದ್ದೇ ಇರುತ್ತೆ. ಇದು ಫ್ಯೂಚರಲ್ಲಿ ನಿಮಗೆ ನೀವೇನಾದರೂ ವೆಹಿಕಲ್ ಸೆಲ್ ಮಾಡಬೇಕಾದ್ರೆ, ಟ್ರಾನ್ಸ್ಫರ್ ಮಾಡಬೇಕಾದ್ರೂ ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ಬ್ಯಾಂಕ್ ಇನ್ವಾಲ್ವ್ಮೆಂಟ್ ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಅಷ್ಟೇ, ನಿಮ್ಮದು ಒಂದು ಲೋನ್ ಕ್ಲಿಯರ್ ಆದಮೇಲೆ ಬ್ಯಾಂಕ್ NOCಯನ್ನು ಫಾರ್ಮ್ 35 ಪ್ಲಸ್ NOC ಈ ಕಾಪಿ ಏನಿರುತ್ತೆ, ನಿಮ್ಮ ಒರಿಜಿನಲ್ ಸೈನ್ ಏನಿದೆಯೋ ಅದು ಹಾಕಿ, ಪ್ಲಸ್ ಬೇಸಿಕ್ KYC ಒಂದಿಗೆ, ಒರಿಜಿನಲ್ RC ಕಾರ್ಡ್ ಒಂದಿಗೆ, ಪ್ಲಸ್ ಇನ್ಶೂರೆನ್ಸ್ ಕಾಪಿ ಒಂದಿಗೆ ನಿಮ್ಮ ರಿಜಿಸ್ಟರ್ಡ್ RTO ಆಫೀಸ್ ಯಾವುದಿದೆ ಅಲ್ಲಿ ಎತ್ಕೊಂಡೋಗಿ ಸಬ್ಮಿಟ್ ಮಾಡಿದಾಗ ಅಲ್ಲಿ ಕಡೆಯಿಂದ ಒಂದು ಸ್ಮಾರ್ಟ್ ಕಾರ್ಡ್ ಇಶ್ಯೂ ಮಾಡ್ತಾರೆ. ಅದರಲ್ಲಿ ಬರೀ ನಿಮ್ಮ ಹೆಸರು ಮಾತ್ರ ಇರುತ್ತೆ. ಓಕೆನಾ? ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ, ಕರ್ನಾಟಕದಲ್ಲಿ RC ಕಾರ್ಡಲ್ಲಿ, ಫಿಸಿಕಲ್ RC ಕಾರ್ಡಲ್ಲಿ ಅದು ಮೆನ್ಷನ್ ಆಗಿರೋದಿಲ್ಲ, ಯಾವ ಬ್ಯಾಂಕಿಂದ ಹೈಪೋಥಿಕೇಶನ್ ಆಗಿದೆ, ಲೋನ್ ಪ್ರೊವೈಡ್ ಆಗಿದೆ ಅನ್ನೋದು ಮೆನ್ಷನ್ ಆಗಿರೋದಿಲ್ಲ. ಸೊ ಅವಾಗ ಏನು ಮಾಡಬೇಕು, M-ಪರಿವಾಹನ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ಗೆ ಲಾಗಿನ್ ಆಗಿ ನಿಮ್ಮ ವೆಹಿಕಲ್ ಡೀಟೇಲ್ಸ್ ಹಾಕಿದಾಗ ಇಲ್ಲಿ ಶೋ ಮಾಡುತ್ತೆ ಹೈಪೋಥಿಕೇಶನ್ ಎಸ್ ಅಂತ ಗ್ರೀನ್ ಕಲರಲ್ಲಿದ್ದರೆ ನಿಮ್ಮ ಕಾರ್ಡು ಇನ್ನೂ ಬ್ಯಾಂಕ್ ಹೆಸರಲ್ಲಿ ಮೆನ್ಷನ್ ಆಗಿದೆ ಅಂತ ಅರ್ಥ. ಸೊ ಇದೊಂದು ಪ್ರೊಸೀಜರ್ನ ಫಾಲೋ ಮಾಡೋದ್ರಿಂದ ನೀವು ಸೇಫ್ ಆಗ್ತೀರಾ. ಸೊ ಹೈಪೋಥಿಕೇಶನ್ ಕ್ಲಿಯರ್ ಮಾಡಿಸ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋಸಲ್ಲಿ ಬರ್ತೀನಿ ಅಂತ ಹೇಳ್ತಾ, ನಿಮ್ಮ ಮಾಲೂರು ರವಿ ಡ್ರೈವಿಂಗ್ ಸ್ಕೂಲಿಂದ ಥ್ಯಾಂಕ್ ಯು. ಜೊತೆಗೆ ನಿಮ್ಮ ಬೇಸಿಕ್ KYC ಜೊತೆಗೆ ಒರಿಜಿನಲ್